ಗೌರವಾನ್ವಿತ ಸದಸ್ಯರಾದಂತಹ ಕೃಷ್ಣಪ್ಪನವರು ಅವ್ರ ಕ್ಷೇತ್ರದ ಬಗ್ಗೆ ಕಾಳಜಿಯನ್ನಿಟ್ಟು ಕೆಸಿ ವ್ಯಾಲಿಯ ಒಂದು ಕೆರೆಯ ನೀರನ್ನ ಸಂಸ್ಕರಣ ಮಾಡಿದಂತ ನೀರನ್ನ ತಿರುಪಾಳ್ಯದ ಕೆರೆಗೆ ಬೇಕು, ಇದರಿಂದ ತೊಂದರೆ ಆಗ್ತದೆ, ಅಂತರ್ಜಲ ಬತ್ತು ಹೋಗ್ತದೆ ಅಂತ ಬಹಳ ಒಳ್ಳೆಯ ಪ್ರಶ್ನೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ, ನನ್ನ ಕ್ಷೇತ್ರಕ್ಕೆ ಸುಮಾರು 69 ಕೆರೆಗಳನ್ನ ತುಂಬಿಸ್ತಕ್ಕಂತ, ಪ್ರಾರಂಭಿಕ ಹಂತದಲ್ಲಿ 50 ಕೆರೆಗಳನ್ನ ತುಂಬಿಸ್ತಕ್ಕಂತ ವೃಷಭಾವತಿ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಶಂಕುಸ್ಥಾಪನೆ ಮಾಡಿ ಅದ್ರ ಕಾಮಗಾರಿನೂ ಸಹ ಚಾಲನೆ ಆಗಿದೆ ಅಧ್ಯಕ್ಷರೇ. ಯಲಹಂಕ ಕ್ಷೇತ್ರದಲ್ಲಿ 5 ಕೆರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 5-6 ಕೆರೆ, ದೊಡ್ಡಬಳ್ಳಾಪುರದಲ್ಲಿ ಸುಮಾರು ಕೆರೆಗಳು ಈ ಯೋಜನೆ ವ್ಯಾಪ್ತಿಗೆ ಬರ್ತಾ ಇದೆ ಅಧ್ಯಕ್ಷರೇ. ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಅಂತರ್ಜಲ ಬತ್ತುವಾಗಿ ನೀರಿಗೆ ಹಾಹಾಕಾರ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಮತ್ತೆ ಇದರೆಲ್ಲ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಶಾಸಕರು ಒತ್ತಡವನ್ನು ತಂದು ನಾವು ಯೋಜನೆಯನ್ನು ತೆಗೆದುಕೊಂಡು ಹೋದ್ರೆ, ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ಮುಖಂಡರುಗಳು ಆ ಕ್ಷೇತ್ರದ ಶಾಸಕನಾಗಿ ನಾವು ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಈ ಯೋಜನೆಯಿಂದ ಬರ್ತಾ ಇರತಕ್ಕಂತ ನೀರು ವಿಷಪೂರಿತ ನೀರು ನೆಲಮಂಗಲದ ಕೆರೆ ಸೇರ್ತಾ ಇದೆ. ಶಾಸಕರು ವಿಷಪೂರಿತವಾಗಿರ್ತಕ್ಕಂಥ ನೀರನ್ನ ತಂದು ನೆಲಮಂಗಲದ ಕೆರೆಗೆ ಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ತರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ವೈಯಕ್ತಿಕವಾಗಿ ಹೇಳಿಕೆಗಳನ್ನ ಕೊಟ್ಟು ಜನರನ್ನ ದಿಕ್ಸ್ತಪ್ತಕ್ಕಂತ, ರೈತರನ್ನ ದಿಕ್ಸ್ತಪ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗೌರವಾನ್ವಿತ ಶಾಸಕರು, ಬಿಜೆಪಿ ಪಕ್ಷದ ಶಾಸಕರು, ನನ್ನ ಪಕ್ಕದ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ಈ ಯೋಜನೆಯ ಬಗ್ಗೆ ನಾನು ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದಾಗ ಇದು ತುಂಬಾ ಉತ್ತಮವಾಗಿರ್ತಕ್ಕಂಥ ಯೋಜನೆ, ನನ್ನ ಸ್ವಂತ ಊರಿನಲ್ಲೇ ಸಿಂಗನಾಕ್ನಹಳ್ಳಿಯಲ್ಲಿ ಕೆರೆ ತುಂಬಿಸ್ತಕ್ಕಂಥ ಈ ಯೋಜನೆಯಿಂದ ಸುಮಾರು 4-5 ಕಿಲೋಮೀಟರ್ ಯಾವುದೇ ರೀತಿಯ ನೀರಿನ ಪ್ರಭಾವ ತೊಂದರೆ ಆಗದಿರಂಗೆ ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ. ಇದ್ರ ಬಹಳ ಅವಶ್ಯಕತೆ ಇದೆ. ಇದು ಮುಂದುವರಿಸು, ಏನಾದ್ರೂ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಯಾರೇ ವಿರೋಧ ಮಾಡಿದ್ರು ಇದಕ್ಕೆ ಅವಕಾಶ ಕೊಡಬೇಡ ಅಂತ ಹೇಳಿ ನನಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಕೃಷ್ಣಪ್ಪನವರು ಅದಕ್ಕೆ ಪೂರಕವಾಗಿ ಇವತ್ತು ನೀರು ಬೇಕು ಅಂತ ಕೇಳ್ತಿದ್ದಾರೆ. ಸದನದ ಒಳಗಡೆ ಬಿಜೆಪಿ ಪಕ್ಷದ ಶಾಸಕರುಗಳು, ಹಿಂದೆ ಮಂತ್ರಿಗಳಾಗಿದ್ದಂತವರು, ದೊಡ್ಡ ದೊಡ್ಡ ನಾಯಕರುಗಳು ಈ ನೀರು ಬೇಕು, ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೇದಾಗ್ಲಿ, ನಮ್ಮ ಕ್ಷೇತ್ರದ ರೈತರಿಗೆ ಒಳ್ಳೇದಾಗ್ಲಿ ಅಂತ ಒಳಗಡೆ ಅವರು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ರೆ, ಹೊರಗಡೆ ನಮ್ಮ ಕ್ಷೇತ್ರದವರು ವಿರೋಧ ಮಾಡ್ಲಿಕ್ಕೋಸ್ಕರ ಈ ತರ ಸರ್ಕಾರವನ್ನ ಮತ್ತೆ ನಮಗೆ ಒಂಥರ ಕೆಟ್ಟ ಹೆಸರು ಬರೋ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ, ಸಣ್ಣ ನೀರಾವರಿ ಸಚಿವರು ಇದ್ರ ಬಗ್ಗೆ ಒಂದು ವಿಸ್ತೃತವಾದಂತ ವಾಸ್ತವದತ್ತ ವರದಿ ಈಗ ಇಂಡಿಯನ್ ಸೈನ್ಸ್ ಇಂದ ಒಂದ್ ನಿಮಿಷ ಅಧ್ಯಕ್ಷರೇ, ಕ್ಷೇತ್ರದಲ್ಲಿ ನಿಮ್ ನೀರ್ ತುಂಬಸಕ್ ಅವ್ರ ಸಪೋರ್ಟ್ ಐತಿ. ಒಂದೇ ನಿಮಿಷ ಯಾಕೆ ಸೋಷಿಯಲ್ ಮೀಡಿಯಾದಾಗ ಏನಾರ ಬರೀಲಿ, ಶಾಸಕರು ಹೇಳ್ತಾ ಇದ್ದಾರೆ ನೀರ್ ತುಂಬಿಸ್ತಾರೆ. ನನ್ನ ಸಮಸ್ಯೆನ ಕೇಳಿ ಅಧ್ಯಕ್ಷರೇ, ನಾವು ಮುಖ್ಯಮಂತ್ರಿಗಳನ್ನ, ಸಣ್ಣ ನೀರಾವರಿ ಮಂತ್ರಿಗಳನ್ನ ವಿನಂತಿ ಮಾಡಿ, ನನ್ನ ಕ್ಷೇತ್ರದಲ್ಲಿ 1,500 ಅಡಿ 2,000 ಅಡಿಗೆ ಹೋಗಿದೆ ಅಂತರ್ಜಲ. ಶಾಸಕನಾದಂತ ಪ್ರಾರಂಭದಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿ ನಾವು ಯೋಜನೆಯನ್ನು ತೆಗೆದುಕೊಂಡು ಹೋದ್ರೆ, ಇವ್ರು ರಾಜಕಾರಣದ ಇವರು ಏನು ತವಲಿಗೆ ನಾವು ಮಾಡ್ತಕ್ಕಂತ, ಸರ್ಕಾರ ಮಾಡ್ತಕ್ಕಂತ ಒಳ್ಳೆ ಕೆಲಸಗಳ ಬಗ್ಗೆ ಅಪಪ್ರಚಾರ ಆದ್ರೆ ಇಲಾಖೆ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟತೆಯನ್ನ ಕೊಡಬೇಕು. ಕೃಷ್ಣಣ್ಣ ಅವರು ಇವತ್ತು ಆ ಕ್ಷೇತ್ರದ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಇರೋದಕ್ಕೆ ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಅವರೆಲ್ಲ ಹಿರಿಯ ಶಾಸಕರು. ನಾವು ಪ್ರಾರಂಭಿಕದಲ್ಲಿ ಮೊದಲನೇ ಹಂತದ ಶಾಸಕರು. ಸಾಕು ಉತ್ತರ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಅದಕ್ಕೆ ಕತೆ ಬೆಲೆ ಇದೆ. ನಿಮ್ ಕೆರೆಗೆ ನೀರು ತುಂಬಿಸ್ಬೇಕಷ್ಟೇ. ಅದಕ್ಕೆ ಪ್ರಚಾರವನ್ನ, ಅಪಸ್ವರವನ್ನ ಮತ್ತೆ ಇದ್ರ ಬಗ್ಗೆ ಗೊಂದಲ ಮಾಡ್ತಾರೆ. ಅಪಸ್ವರ ಮಾಡಕ್ಕೆ ಕೆಲವರು ಗಮನಕ್ಕೂ ತರಬೇಕು. ಅವ್ರು ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಸ್ಪಷ್ಟವಾದಂತ ವೈಜ್ಞಾನಿಕವಾಗಿರ್ತಕ್ಕಂಥ, ಇದರಿಂದ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥದ್ದು ಏನು ಹಿಂದೆ ಪ್ರೂವ್ ಆಗಿದೆ, ಅದನ್ನ ಸದನದ ಗಮನಕ್ಕೆ ತರಬೇಕು ಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತೀನಿ. ಸಭಾಧ್ಯಕ್ಷರೇ ಹೇಳ್ರಿ. ಮಂತ್ರಿಗಳೇ ಒಂದ್ ನಿಮಿಷ. ಮಾನ್ಯ ಸಭಾಧ್ಯಕ್ಷರೇ, ನೆಲಮಂಗಲ ಶಾಸಕರು ಶ್ರೀನಿವಾಸ್ ಅವರು ಹೇಳಿದ್ರು, ಈ ಕೊಚ್ಚೆ ನೀರಿನ ಅಪಪ್ರಚಾರ ನನ್ನ ಕ್ಷೇತ್ರದಲ್ಲಿ ನಡೀತಿದೆ, ನಾವು ಕಷ್ಟಪಡ್ತಂತು ಅಂತ. ಇದು ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಯೋಜನೆ. ಇದು ಮಾಧುಸ್ವಾಮಿಯವರು ಸಣ್ಣ ನೀರಾವರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಯೋಜನೆಯನ್ನ ಅನುಷ್ಠಾನ ಮಾಡಬೇಕು ಅಂತೇಳಿ ಆಡಳಿತಾತ್ಮಕ ಅನುಮೋದನೆಯನ್ನ ಕೊಟ್ಟಿದ್ದಂತ ಯೋಜನೆ. ಮಾನ್ಯ ಸಭಾಧ್ಯಕ್ಷರೇ, ಹಣ ಕೊಟ್ಟಿರ್ಲಿಲ್ಲ.
ಬಿಡ್ರಿ. ಅಲ್ಲ ಇವ್ರು ಬರೀ ಹಣ ಕೊಟ್ಟಿರ್ಲಿಕ್ಕಿಲ್ಲ, ಸರ್ಕಾರದಲ್ಲಿ ಆಡಳಿತಾತ್ಮಕ ಅನುದಾನದಲ್ಲಿ ಸ್ಕೀಮ್ಗೆ ನೆಕ್ಸ್ಟ್ ಬಂದಾಗ ಹಣ ಕೊಡ್ತಾರೆ. ಅವರು ಸಪೋರ್ಟ್ ಈಗ ಅವರು ಕೂಡ ನಿನ್ ಕೆಲಸ ಮಾಡ್ಲಿಕ್ಕೆ ಸಪೋರ್ಟ್ ಇದ್ದಾರೆ. ಕಂಡವ್ರು ಗುಟ್ಟಿದ್ ನಮ್ ಗುಟ್ಟಿದ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಕಂಡ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳಿ ಸರಿ ಇದೆ ಬಿಡಿ, ಸರಿ ಇದೆ. ಒಟ್ಟಾರೆಯಾಗಿ ಅಲ್ರಿ ಇದು ಮಾನ್ಯ ಸಭಾಧ್ಯಕ್ಷರೇ, ಇದು ಪ್ರಾಜೆಕ್ಟ್ ಪ್ರಾಜೆಕ್ಟ್ಗೆ ಮಾನ್ಯ ಸಭಾಧ್ಯಕ್ಷರೇ ಪ್ರಾಜೆಕ್ಟ್ ಬಂದು ಆಯ್ತು ಬಿಡಿ. ಇದರಲ್ಲಿ ಮುಕ್ತ ಅವಶ್ಯಕತೆ ಇಲ್ಲ. ಸರ್ಕಾರ ದುಡ್ಡು ಕೊಡ್ಲಿಲ್ಲ. ಬಿಜೆಪಿ ಸುರೇಶ್ ಗೌಡ್ರು ಇದ್ರಲ್ಲಿ ಮುಕ್ತ ಅವಶ್ಯಕತೆ ಇಲ್ಲ. ಅವತ್ತು ದುಡ್ಡು ಕೊಡ್ಬೇಕಿತ್ತು ನಮ್ಮ ಸರ್ಕಾರ. ರಾಂಗ್ ಮೆಸೇಜ್ ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ಆಯ್ತು ಬಿಡಿ, ಹೇಳಿದ್ದಾರೆ. ಸದನದ ಕೆಲಸ ಮಾಡಿ ಸಪರೇಟ್ ಆಗಿ ಪ್ರಶ್ನೆ ಹಾಕ್ರಿ, ಕೇಳಿ. ಇನ್ನೊಂದ್ಸಲ ಸಪರೇಟ್ ಆಗಿ ಗಮನ ಸೆಳೆಯೋದನ್ನ ಹಾಕ್ರಿ, ಅವತ್ತು ಹೇಳೋಣಂತೆ. ಅವ್ರು ಹೇಳಿದಾರೆ, ಮುಗಿಸ್ತೀವಿ. ಇದಕ್ಕೆ ಆನಂದ್ ಕೇಸ್ ಕೇಳಿ ಸಾಕು. ಹೇಳಿದಾರಲ್ಲ, ಕೂತ್ಕೊಳ್ರಿ. ಕೇಳಿ ಸ್ವಲ್ಪ. ಸಾಕಷ್ಟು ಹೇಳಿದಾರೆ. ಅಲ್ಲ ನಮ್ ಸದಸ್ಯರ ಕಳ್ಕಳಿ ಬಿಜೆಪಿ ಸುಳ್ಳು ಹೇಳಿದ್ರು. ನಾವಿದ್ದಾಗ ಅದು ದುಡ್ಡು ಬಿಡುಗಡೆ ಮಾಡಿದ್ದಲ್ಲ, ಕೇವಲ ನಾವು ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಾರ. ಆಯ್ತು ಆಯ್ತು, ಸರಿ ಇದೆ, ಸರಿ ಇದೆ, ಸರಿ ಇದೆ. ಮಾನ್ಯ ಸಭಾ ಸುರೇಶ್ ಗೌಡ್ರ, ಸುರೇಶ್ ಆಯ್ತು ಬಿಡ್ರಿ. ಯಾರು ಜಾಬಿಂದ ತರಲ್ಲ ಸುರೇಶ್ ಗೌಡ್ರೆ, ಯಾರು ಜಾಬಿಂದ ತರಲ್ಲ. ನಮ್ ಸರ್ಕಾರ ರೈತರ ಬಗ್ಗೆ ಕಮಿಟ್ಮೆಂಟ್ ಇದ್ದಿದ್ಕೆ, ಕಮಿಟ್ಮೆಂಟ್ ಇದ್ಕೆ ದುಡ್ಡು ಬಿಡುಗಡೆ ಮಾಡಿದ್ರೆ ಬಿಡುಗಡೆ ಮಾಡಿದಾರೆ. ಸಂತೋಷ. ಮಾನ್ಯ ಸಭಾಧ್ಯಕ್ಷರೇ, ಸುರೇಶ್ ಗೌಡ್ರಿಗೆ ಅವ್ರ ಹಿರಿಯರು ಒಂದ್ ಮಾತು ಹೇಳ್ತೀನಿ. ಹಿಂದೆ ಬಿಜೆಪಿ ಸರ್ಕಾರ ಅವೈಜ್ಞಾನಿಕವಾಗಿ ಮಾಡಿದಂತ ಎಷ್ಟೋ ಯೋಜನೆಗಳನ್ನ ವಾಪಸ್ ತೆಗೆದುಕೊಳ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ. ಆರ್ಥಿಕವಾಗಿ ಒಂದ್ ನಿಮಿಷ ಇರಿ ಗೌಡ್ರೆ, ಆದ್ರೆ ನಮ್ಮ ಮುಖ್ಯಮಂತ್ರಿಗಳಾದ ಈ ಯೋಜನೆಯಿಂದ ನೆಲಮಂಗಲ ತಾಲೂಕಿನ ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಹಣ ಬಿಡುಗಡೆ ಮಾಡಿದೆ. ಶ್ರೀನಿವಾಸ್ ಕುತ್ಕೊಳ್ರಿ. ಒಂದ್ ನಿಮಿಷ, ಸುರೇಶ್ ಗೌಡ್ರು ಮಂತ್ರಿಗಳು ಉತ್ತರ ಹೇಳ್ತಾರೆ.